ಶ್ರೀ ಗುರುಚರಿತ್ರೆ ಅಧ್ಯಾಯ 22 ಶನಿವಾರ ಪಾರಾಯಣ ಪ್ರಾರಂಭ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಸ್ತಾವನೆ 22, 23, 24ನೇ ಅಧ್ಯಾಯಗಳು ಈ ಕೆಳಗಿನ ವಿಷಯಗಳನ್ನು ವಿಶದಪಡಿಸುತ್ತವೆ. ತ್ರಿಮೂರ್ತ್ಯಾತ್ಮಕವಾದ ಸದ್ಗುರುವು ಸರ್ವಸಮರ್ಥನು. ಆತನ ಮಾತು ಪರಮೇಶ್ವರನ ಶಾಸನವೇ. ಶ್ರೀ ಅಕ್ಕಲಕೋಟ ಸ್ವಾಮಿಯಂತವರಂತೆ ಶ್ರೀ ಗುರುವು ಕೂಡ ಬರಿಯ ಮಾತಿನಿಂದಲೇ ಒಂದು ಗೊಡ್ಡೆ ಎಮ್ಮೆಯನ್ನು ಹಾಲು ಕೊಡುವ ಎಮ್ಮೆಯನ್ನಾಗಿ ಮಾಡಿದರು. ಇಷ್ಟ ದೇವತೋಪಾಸನೆ ಸದ್ಗುರುವನ್ನು ಆಶ್ರಯಿಸಿದಲ್ಲದೆ ಸಫಲವಾಗುವುದಿಲ್ಲವೆಂದೂ, ಸದ್ಗುರುವು ಸಕಲ ದೇವಸ್ವರೂಪವೆಂದೂ ವಿಶ್ವರೂಪವೆಂದೂ ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆಯಲ್ಲಿದ್ದಂತೆ ಈ ಚರಿತ್ರೆಯಲ್ಲಿನ ತ್ರಿವಿಕ್ರಮನ ಅನುಭವ ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಕೆಳಗಿನ ಅಂಶಗಳು ಕೂಡ ಗಮನಿಸಬೇಕಾದವು. 1. ತ್ರಿವಿಕ್ರಮನಂತಹ ಸನ್ಯಾಸಿಗಳಿಗೆ ಪಂಡಿತರಿಗೆ ಕೂಡ ಧರ್ಮ ಸೂಕ್ಷ್ಮವನ್ನು ತಿಳಿಸಬಲ್ಲವರು ಶ್ರೀ ಗುರುವಿನಂತಹ ಸದ್ಗುರುವೇ. 2ನೇದು, ಕುಮಸಿ ಗ್ರಾಮಕ್ಕೆ ಗುರುವಿನೊಡನೆ ಬಂದ ರಾಜ ಪರಿವಾರಗಳು ದೊಡ್ಡ ಯತಿಸಂಘದಂತೆ ಕಾಣುತ್ತಾರೆ. ಸದ್ಗುರುವಿನ ಭಕ್ತರಾದ ಸಂಸಾರಿಗರು ಕೂಡ ಅಂತರಂಗದಲ್ಲಿ ನಿಷ್ಕಾಮರಾದ ಸನ್ಯಾಸಿಗಳೇ. ಸದ್ಗುರುವನ್ನು ಆಶ್ರಯಿಸಿದ ಸನ್ಯಾಸಿಗಳು ದ್ವಂದ್ವಗಳನ್ನು ಬಿಡದಿರುವ ಸಂಸಾರಿಗಳಾಗಿಯೇ ಇದ್ದು ಹೋಗುತ್ತಿದ್ದಾರೆ. ಕಥಾರಂಭ. ನಾಮಧಾರಕ. ಸಿದ್ಧಮುನಿ, ನಿಮ್ಮಿಂದ ನನ್ನ ಅಜ್ಞಾನಾಂಧಕಾರ ನಾಶವಾಗಿ ಜ್ಞಾನೋದಯವಾಯಿತು. ಅದರಿಂದ ನೀವೇ ನನ್ನ ಗುರುದೇವರು. ಕಾಮಧೇನುವಿನಂತಹ ಶ್ರೀ ಗುರುವಿನ ಚರಿತ್ರೆ ನನಗೆ ಶ್ರವಣ ಮಾಡಿಸಿ. ಅದರಿಂದ ನೀವೇ ನನ್ನ ಗುರುದೇವರು. ಕಾಮಧೇನುವಿನಂತಹ ಶ್ರೀ ಗುರು ಚರಿತ್ರೆ ನನಗೆ ಶ್ರವಣ ಮಾಡಿಸಿ ನನ್ನಲ್ಲಿ ಗುರುಭಕ್ತಿಯನ್ನು ಅರಳಿಸಿದಿರಿ. ಶ್ರೀ ಗುರು ಕಥೆ ನನ್ನ ಮನಸ್ಸನ್ನು ಅಪಹರಿಸಿದೆ. ಅದಾದ ಮೇಲೆ ಏನು ನಡೆಯಿತು ಎಂಬುದನ್ನು ವಿವರಿಸಿ ಎಂದು ಪ್ರಾರ್ಥಿಸಿದ. ಸಿದ್ಧಯೋಗಿ, ಮಗು, ನಿನಗೆ ಗುರುಕೃಪೆ ಲಭಿಸಿತು. ನಿನಗೆ ಈ ಕಥೆಯನ್ನು ಕೇಳುವುದರಿಂದ ನನ್ನ ಜನ್ಮ ಕೂಡ ಧನ್ಯವಾಯಿತು. ನಿನಗೆ ಈ ಕಥೆಯನ್ನು ಕೇಳಿಸುವುದರಿಂದ ನನ್ನ ಜನ್ಮ ಕೂಡ ಧನ್ಯವಾಯಿತು. ಆ ನಂತರ ಶ್ರೀ ಗುರುವು ಗಂಧರ್ವಪುರಿ ಸೇರಿ ಭೀಮಾ ಅಮರಜಾ ಸಂಗಮದಲ್ಲಿ ನಿವಾಸ ಮಾಡಿದ್ದರಿಂದ ಈ ಕ್ಷೇತ್ರದಲ್ಲಿ ಅಪಾರವಾದ ಮಹಿಮೆ ಪ್ರಕಟವಾಗುತ್ತಿದೆ. ಇಲ್ಲಿ ಈ 2 ನದಿಗಳು ಸೇರಿ ಉತ್ತರ ದಿಕ್ಕಿಗೆ ಪ್ರವಹಿಸುತ್ತದೆ. ಅದರಿಂದ ಇದು ಬಹಳ ಪ್ರಸಿದ್ಧವಾದ ಕ್ಷೇತ್ರ. ಇಲ್ಲಿ ಅಪಾರ ಮಹಿಮೆಗಳುಳ್ಳ 8 ತೀರ್ಥಗಳಿವೆ. ಅಲ್ಲಿ ಕೂಡ ಶ್ರೀ ಗುರುವು ಅದೃಶ್ಯ ರೂಪದಲ್ಲಿ ನಿತ್ಯ ನಿವಾಸಿಯಾಗಿದ್ದಾರೆ. ಆತನ ಪಾದಗಳಲ್ಲೇ ಸಕಲ ತೀರ್ಥಗಳಿದ್ದರೂ ಮರೆಯಾಗಿದ್ದ ಈ ಕ್ಷೇತ್ರ ಮಹಾತ್ಮೆಯನ್ನು ಬೆಳಗಿಸಲು ಅವರು ಇಲ್ಲಿ ವಿಜಯ ಮಾಡಿದರು. ಅವರು ಇಲ್ಲಿ ಕೂಡ ಮೊದಲು ತಮ್ಮ ಮಹಿಮೆಯನ್ನು ಪ್ರಕಟಗೊಳಿಸದೆ ಗುಪ್ತವಾಗಿ ಸಾಧು ಜೀವನ ಮಾಡಿದರು. ಅವರು ಸಂಗಮದ ಹತ್ತಿರದ ಕಾಡಿನಲ್ಲಿ ಸಂಚರಿಸುತ್ತಾ ಹತ್ತಿರದಲ್ಲೇ ಇದ್ದ ಗಂಧರ್ವಪುರಕ್ಕೆ ಭಿಕ್ಷೆಗೆ ಹೋಗುವರು. ಆ ಗ್ರಾಮದಲ್ಲಿ ಸರಿಸುಮಾರು 100 ಬ್ರಾಹ್ಮಣರ ಕುಟುಂಬಗಳಿದ್ದವು. ಅವರೆಲ್ಲರೂ ವೇದ ಪಾರಾಯಣರು. ಆ ಗ್ರಾಮದಲ್ಲಿ ಗುಣವಂತನಾದ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅವನ ಭಾರ್ಯೆ ಪತಿವ್ರತೆ. ಅವರಲ್ಲಿ ಒಂದು ಮುದಿಗೊಡ್ಡು ಎಮ್ಮೆ ಇತ್ತು. ಗ್ರಾಮದಲ್ಲಿನ ರೈತರು ಅದನ್ನು ಮಣ್ಣು, ಮರಳು ಮುಂತಾದವುಗಳನ್ನು ಹೊರಲು ಬಾಡಿಗೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಆ ಬ್ರಾಹ್ಮಣ ಭಿಕ್ಷೆಯಿಂದಲೂ ಎಮ್ಮೆಯಿಂದ ದೊರೆತ ಬಾಡಿಗೆಯಿಂದಲೂ ಜೀವನ ಸಾಗಿಸುತ್ತಿದ್ದ. ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಆಗಾಗ್ಗೆ ಅವರ ಮನೆಗೆ ಭಿಕ್ಷೆಗೆ ಹೋಗುತ್ತಿದ್ದರು. ಅದು ನೋಡಿದ ಕೆಲವರು, ಗ್ರಾಮದಲ್ಲಿ ಶ್ರೋತ್ರಿಯರೂ ಶ್ರೀಮಂತರೂ ಆದ ಇಷ್ಟು ಬ್ರಾಹ್ಮಣರಿರುವಾಗ ಈ ಸನ್ಯಾಸಿ ಅಂತಹವರ ಮನೆಗಳಿಗೆ ಭಿಕ್ಷೆಗೆ ಬಾರದೆ ಆ ದರಿದ್ರ ಬ್ರಾಹ್ಮಣನ ಮನೆಗೆ ಹೋಗಬೇಕೇ? ಅಲ್ಲಿ ಅವರಿಗೇನು ದೊರೆಯುತ್ತದೆ ಎಂದು ವಿಮರ್ಶೆ ಮಾಡುವರು. ಆದರೆ ಶ್ರೀಕೃಷ್ಣ ಕೂಡ ದುರ್ಯೋಧನನಂತಹ ರಾಜನ ಭವನಕ್ಕೆ ಹೋಗದೆ ಬಡವನಾದ ವಿದುರನ ಮನೆಗೆ ಹೋದ. ಭಗವಂತನಿಗೆ ಸತ್ವಗುಣದಲ್ಲಿ ಪ್ರೀತಿಯೇ ಹೊರತು ಧನಮದದಲ್ಲಿ ಧನಮದದಲ್ಲಿ ಸಿಕ್ಕಿಕೊಂಡಿರುವ ನಲ್ಲಿ ಅವನಿಗೇನು ಕೆಲಸ? ಅವನು ಅನುಗ್ರಹ ಮಾಡಿದರೆ ಕ್ಷಣದಲ್ಲಿ ದರಿದ್ರನಿಗೆ ಸಾಮ್ರಾಜ್ಯವನ್ನು ಅನುಗ್ರಹಿಸಬಲ್ಲನು. ಆ ವಿಷಯದಲ್ಲಿ ಅವನ ಮಹಿಮೆಯೆಂದರೆ ಬ್ರಹ್ಮಲಿಪಿ ಕೂಡ ಬದಲಾಗಬೇಕಾದದ್ದೇ. ವೈಶಾಖ ಮಾಸದಲ್ಲಿ ಒಂದು
ಮಧ್ಯಾಹ್ನ ಬಿಸಿಲು ಬೆಂಕಿಯಂತೆ ಸುಡುತ್ತಿರುವ ಸಮಯದಲ್ಲಿ ಶ್ರೀ ಗುರುವು ಆ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದರು. ಆ ದಿನ ಗ್ರಾಮದಲ್ಲಿ ಯಾರೂ ಆ ಎಮ್ಮೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಲಿಲ್ಲ. ಆ ಬ್ರಾಹ್ಮಣ ಭಿಕ್ಷೆಗೋಸ್ಕರ ಗ್ರಾಮದೊಳಗೆ ಹೋಗಿದ್ದ. ಶ್ರೀ ಗುರುವು ಬಾಗಿಲಲ್ಲಿ ನಿಂತು ಭವತಿ ಭಿಕ್ಷಾಂದೇಹಿ ಅಂದರು. ಆ ಮನೆಯೊಡತಿ ನಮಸ್ಕಾರ ಮಾಡಿ, ಸ್ವಾಮಿ, ಯಜಮಾನರು ಭಿಕ್ಷಾಟನೆಗಾಗಿ ಗ್ರಾಮದೊಳಕ್ಕೆ ಹೋಗಿದ್ದಾರೆ. ಅವರು ಬರುವ ಸಮಯವಾಗಿದೆ. ಕೋಪಗೊಳ್ಳದೆ ದಯೆಯಿಂದ ಸ್ವಲ್ಪ ಕಾಲ ನೀವು ಆ ಆಸನದ ಮೇಲೆ ಕುಳಿತುಕೊಳ್ಳಿ ಎಂದು ಮಣೆ ಹಾಕಿದಳು. ಶ್ರೀ ಗುರುವು ಮಣೆಯ ಮೇಲೆ ಕೂತು ಕಿರುನಗೆ ನಗುತ್ತಾ, ನಿನ್ನ ಗಂಡ ಬರುವವರೆಗೂ ಕಾಯಲು ಸಮಯವಿಲ್ಲ. ನಮಗೆ ಭಿಕ್ಷೆಯೇ ಬೇಕೆಂದೇನೂ ಇಲ್ಲ. ನಿಮ್ಮ ಮನೆಯ ಮುಂದೆ ಇರುವ ಎಮ್ಮೆಯ ಹಾಲು ಸ್ವಲ್ಪ ಕೊಟ್ಟರೂ ಸಾಕು ಎಂದರು. ಆಗ ಆಕೆ, ಸ್ವಾಮಿ, ಇದು ಗೊಡ್ಡೆಮ್ಮೆ. ಒಂದು ಸಲವಾದರೂ ಹೆದೆ ಹೆದೆಗೆ ಬರಲಿಲ್ಲ, ಇಯಲಿಲ್ಲ. ಈಗ ಇದು ಬಹಳ ಮುದಿಯಾಗಿದೆ, ಹಲ್ಲುಗಳು ಕೂಡ ಬಿದ್ದು ಹೋಗಿದೆ. ಇದನ್ನು ಭಾರ ಹೊರಲು ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಎಂದಳು. ಶ್ರೀ ಗುರುವು ಅದನ್ನು ಕೇಳಿಸಿಕೊಳ್ಳುತ್ತಲೇ, ಈ ಬರಿಯ ಮಾತುಗಳೇಕೆ? ಆದರೂ ಹಾಲು ಕರೆ ನೋಡೋಣ ಎಂದರು. ಅವರು ಸ್ವಯಂ ತಾವೇ ನೋಡಿದರೆ ನಿಜ ತಿಳಿಯುತ್ತದೆ ಎಂದು ಯೋಚಿಸಿ ಆಕೆ ಪಾತ್ರೆ ತಂದು ಹಾಲು ಕರೆಯಲಾರಂಭಿಸಿದಳು. ಆಶ್ಚರ್ಯ! ಆ ಗೊಡ್ಡೆಮ್ಮೆ 2 ಪಾತ್ರೆಗಳ ತುಂಬ ಹಾಲು ಕೊಟ್ಟಿತು. ಆ ಗರತಿ ಆಶ್ಚರ್ಯಪಟ್ಟು ಆ ಯತೀಶ್ವರರು ಸಾಕ್ಷಾತ್ ಪರಮೇಶ್ವರನೇ ಎಂದು ತಿಳಿದುಕೊಂಡು ತಕ್ಷಣವೇ ಹಾಲು ಕಾಯಿಸಿ ಸ್ವಾಮಿಗೆ ಸಮರ್ಪಣೆ ಮಾಡಿದಳು. ಶ್ರೀ ಗುರುವು ಹಾಲು ಕುಡಿದು ಸಂತೋಷಪಟ್ಟು, ಅಮ್ಮ, ನೀವು ಅಖಂಡೈಶ್ವರ್ಯದಿಂದಲೂ ಪುತ್ರ ಪೌತ್ರರಿಂದಲೂ ಸುಖಿಗಳಾಗಿರುತ್ತೀರಿ ಎಂದು ಆಶೀರ್ವಾದ ಮಾಡಿ ಸಂಗಮಕ್ಕೆ ಹೊರಟು ಹೋದರು. ಆ ನಂತರ ಆ ಬ್ರಾಹ್ಮಣ ಮನೆಗೆ ಬಂದು ನಡೆದ ವಿಚಿತ್ರವನ್ನು ತಿಳಿದುಕೊಂಡು ಭಾರ್ಯೆಯ ಸಹಿತನಾಗಿ ಸಂಗಮಕ್ಕೆ ಹೋಗಿ ಸ್ವಾಮಿಯನ್ನು ಪೂಜಿಸಿದನು. ಅವರಿಗೆ ಸ್ವಾಮಿ ಪ್ರಸಾದಿಸಿದ ವರ ಕಾಲಾನಂತರದಲ್ಲಿ ಅಕ್ಷರಶಃ ಫಲವಾಯಿತು ಎಂದರು ಸಿದ್ಧಯೋಗಿ. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.